ಅವರು ಮುಸ್ಲಿಂ ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯಗಳು ಮಾಡುವಂತ ಕಾರ್ಯಕ್ರಮ ಇರ್ಬೋದು, ಯಾರೇ ಇರ್ಬೋದ್ರಿ, ನೀವು ಎಷ್ಟು ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅದಕ್ಕೆ ತಾನೇ FCRA ತಂದಿರೋದು. ಇವ್ರೇನ್ ಸರ್, ಇವ್ರೇನ್ ಮಾಡ್ತಾರೆ ಗೊತ್ತಾ, ಇವರು ಸ್ವಯಂ ಸೇವಕಗಳ ಜೊತೆ ಮಾತಾಡ್ತಾರೆ. ಒಂದು ಹಾಲಲ್ಲಿ ಕರೆದ್ಬಿಟ್ಟು ಅವರೇ ಪ್ರಶ್ನೆ ಕೇಳಬೇಕು, ಇವ್ರದೇ ಉತ್ತರ ಇರಬೇಕು. ಅರೆ ನಮ್ಮ ಹತ್ರ ಮಾತಾಡಿ ಸ್ವಾಮಿ, ನೀವು ಕೇಳ್ತಾ ಇದ್ದೀರಲ್ಲ ಕ್ರಿಶ್ಚಿಯನ್ಸ್ ಮಿಷನರೀಸ್ಗೆ ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರಾ ಅಂತ. ಕಟ್ತಾ ಇದ್ದಾರೆ, ಬಹುತೇಕ ಜನ ಕಟ್ತಾ ಇದ್ದಾರೆ. ಅದಕ್ಕೆ ತಾನೇ ನೀವು FCRA ಕಾನೂನು ತಂದಿದ್ದು, ಇಂಟರ್ನ್ಯಾಷನಲ್ ಫಂಡಿಂಗ್ ಆಗಬಾರ್ದು ಅಂತ ಮಿಷನರೀಸಿಗೆ. ದಟ್ ಅಪ್ಲೈಸ್ ಟು ಮೈನಾರಿಟೀಸ್ ಆಲ್ಸೋ ಅಲ್ವಾ? ಮತ್ತು ನಿಮ್ಗೆ ಹೆಂಗೆ ಅಪ್ಲೈ ಆಗೋದಿಲ್ಲ? ಸಂವಿಧಾನ ನಿಮ್ಗೆ ಬೇರೆದಿದೆಯಾ? ಆಮೇಲೆ ನಾನು ಹೇಳ್ತಾ ಇದ್ದಂಗೆ ಪ್ರಶ್ನೆನೂ ನಿಮ್ಮದೇ, ಉತ್ತರನೂ ನಿಮ್ಮದೇ. ಕರೆಸಿ ಸ್ವಾಮಿ, ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ. ಕಾನೂನು ತಜ್ಞರು ನಮ್ಮ ಹತ್ರನೂ ಇದ್ದಾರೆ, ನಿಮ್ಮ ಹತ್ರನೂ ಇದ್ದಾರೆ. ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಲಿ. ಏನೇನು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ, ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಚರ್ಚೆ ಆಗಲಿ. ಐ ಆಮ್ ರೆಡಿ. ನಾನು ಹೇಳಿದ್ದೀನಲ್ಲ, ನೀವಾನ ಬಂದು ನನ್ನ ಆಫೀಸಲ್ಲಿ ಸ್ಪಷ್ಟನೆ ಕೊಡಿ, ಅಥವಾ ಪತ್ರನ ಬರೆದು ಕೊಡಿ. ಪತ್ರದಲ್ಲಿ ನನಗೇನಾದರೂ ಅನುಮಾನ ಇದ್ದರೆ ನಾನೇ ಬರ್ತೀನಿ. ಕೇಶವ್ ಕೃಪಾನಲ್ಲಿ ಕಾಫಿ ಚೆನ್ನಾಗಿ ಕೊಟ್ಟರೆ ನಾನು ಬರ್ತೀನಿ, ಅಥವಾ ನನ್ನ ಕಾಫಿನೇ ತಗೊಂಡು ಬರ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ಹೌದು, ನನಗೂ ಅದೇ ಬೇಕಲ್ಲ ಏನು ಅಂತ, ನಾನು ಅದೇ ಹೇಳ್ತಾ ಇದ್ದೀರಲ್ಲ ಸರ್. 100% ಅವರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಸಮಯ ಇದ್ರೆ ನಾನೇ ಕ್ಷಮೆ ಕೇಳ್ತೀನಿ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ಲೇನ್ರಿ ಇದು? ಭೇಟಿ ಮಾಡಿ ಐ ಆಮ್ ರೆಡಿ. ಆದ್ರೆ ದಲಿತರು ಯಾಕೆ RSS ಅಂತ ಹೇಳ್ತಾರೆ? ಎರಡು ಅವರೇ ಹೇಳ್ತಾರೆ, ಬನ್ನಿ ಶಾಖೆಗೆ ಅಂತಾರೆ. ಮತ್ತೆ ಇವ್ರು ಹೇಳ್ತಾರೆ ದಲಿತ ಮನುಷ್ಯನ್ಗೆ ಯಾಕಪ್ಪ RSS ಅಂತ. ಆಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಅ ಕ್ವೆಶ್ಚನ್. 7 questions ಐ ಹ್ಯಾವ್ ಆಸ್ಕ್ಡ್. ಅದಕ್ಕೆ ಉತ್ತರ ಕೊಡಿ. ಕ್ಲಾರಿಫಿಕೇಶನ್ ಬೇಕಾದ್ರೆ ಸೌಜನ್ಯ ಭೇಟಿಗೆ ನಾನೇ ಬರ್ತೀನಿ, ಕೇಳ್ತೀನಿ. ಫಸ್ಟ್ ನೀವನ್ನ ಕೊಡಿಯಪ್ಪ ಉತ್ತರಕ್ಕೆ. ಯಾರನ್ನ ಇಲ್ಲ ಅಂತ ಹೇಳಿದಾರಾ? ನೋಡಿ, ಅದು ಒಂದು ಪ್ರಕರಣ ಗಮನಿಸಿದ್ದೀವಿ. ಅವ್ರ ಮೇಲೂ ಈಗ ಆಗಲೇ ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ. ಸ್ವಲ್ಪ ಅಲ್ಲಿ ವಾತಾವರಣ ತಿಳಿಗೊಳಿಸ್ಲಿಕ್ಕೆ ನಾವೇನು ಆ್ಯಕ್ಷನ್ ತೊಗೊಂಡಿಲ್ಲ ಮೊನ್ನೆ. ಅದರ ಮೇಲೆ ನಿನ್ನೆ ಕೇಸು ಆಗಿದೆ, ಮತ್ತು ಅವರಿಗೆ ನಾವು ತನಿಖೆಗೂ ಒಳಪಡಿಸಿದ್ದೀವಿ ಆಗಲೇ ಆ ವ್ಯಕ್ತಿಗೆ.